ವಿದ್ಯಾರ್ಥಿಗಳೇ, ಇಂದು ನಾವು ವ್ಯವಹಾರ ಅಧ್ಯಯನದ ಒಂದು ಪಾಠವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಈ ಕಡೆ ಗಮನ ಕೊಟ್ಟು ಕೇಳಬೇಕು. ನೋಡಿ, ಒಂದು ಊರಲ್ಲಿ ವಿವೇಕ ಎಂಬತಕ್ಕಂಥ 12 ವರ್ಷದ ಬಾಲಕ 6ನೇ ತರಗತಿ ಓದ್ತಾ ಇರ್ತಾನೆ. ಅವನು ತುಂಬಾ ಬಡ ಕುಟುಂಬ, ಅಂದ್ರೆ ಅವರ ತಂದೆ ತಾಯಿ ಮನೆಯಲ್ಲಿ ಇರ್ತಾಳೆ ಗೃಹಿಣಿಯಾಗಿ, ತಂದೆ ದೈನಂದಿನ ಕೂಲಿ ಜೀವನವನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಸೊ ಹೀಗೆ ಅವರ ಕುಟುಂಬ ತುಂಬಾ ಬಡತನದಲ್ಲಿ ಇರುತ್ತೆ. ಅವತ್ತಿನ ದುಡಿಮೆ ಅವತ್ತಿಗೆ ಸರಿಯಾಗ್ತಾ ಇರುತ್ತೆ, ಏನು ಉಳಿತಾಯ ಮಾಡಕ್ ಆಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಆ ಮಗನಿಗೆ ವಿವೇಕ ಏನು 6ನೇ ತರಗತಿಯಲ್ಲಿ ಓದ್ತಾ ಇದ್ದ, ಅವನಿಗೆ ತಂದೆ ಏನ್ ಮಾಡ್ತಾ ಇದ್ರು, ವಾರಕ್ಕೊಂದ್ಸಲಿ ಅವನಿಗೆ ಒಂದು 50 ರೂಪಾಯಿಯನ್ನ ಖರ್ಚಿಗೆ ಅಂತ ಕೊಡ್ತಾ ಇದ್ದ. ಅವನೇನ್ ಮಾಡ್ತಾ ಇದ್ದ, ಅದನ್ನ ಅವನು ಖರ್ಚು ಮಾಡ್ತಾ ಇರ್ಲಿಲ್ಲ. ಆ 50 ರೂಪಾಯಿ ಮನೆಯಲ್ಲೇ ಅವನು ಒಂದು ಏನನ್ನ ಉಳಿತಾಯದ ಉಂಡಿ ಅಂತ ಅಂದ್ಬಿಟ್ಟು ಆ ಒಂದು ಹಣದ ಡಬ್ಬಿಯನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಆ ಹಣವನ್ನ ಹಾಕ್ತಾ ಇದ್ದ. ಹೀಗೆ ಈ ತನ್ನ ತಂದೆ ಕೊಟ್ಟಂತ ಹಣವನ್ನ ಜಮಾ ಮಾಡ್ತಾ ಹೋದ, ಅಂದ್ರೆ ಆ ಉಂಡಿಗೆ ಹಾಕ್ತಾ ಉಳಿತಾಯ ಮಾಡ್ಕೊಂತ ಹೋಗ್ತಾನೆ ಯಾರು, ವಿವೇಕ. ಸೊ ಹೀಗೆ ಸುಮಾರು 1 ವರ್ಷ ಕಳೆಯುತ್ತೆ. 7ನೇ ತರಗತಿಗೆ ಬರ್ತಾನೆ. ತನ್ನ ತಂದೆ ಜೀವನನು ಯಥಾ ರೀತಿಯಾಗಿ ಬಡತನದಲ್ಲೇ ಸಾಕ್ತಾ ಇರುತ್ತೆ. ಪ್ರತಿನಿತ್ಯ ಕೂಲಿ ಕೆಲಸವನ್ನ ತಂದೆ ಮಾಡ್ಲೇಬೇಕಾಗ್ತಾ ಇರುತ್ತೆ. ಆದ್ರೆ ಒಂದ್ ದಿವಸ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಒಂದು ಪ್ರಕ್ಷುಬ್ಧವಾದಂತ ವಾತಾವರಣ. ಕಾರಣ ಇಷ್ಟೇ, ಅವನ ತಾಯಿಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ, ಆರೋಗ್ಯ ಸರಿ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಅವಾಗ ಅವಳನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ತಂದೆ ಮಗ ಇಬ್ರು ಕೂಡ, ತಂದೆ ಅವತ್ತು ಕೆಲ್ಸಕ್ಕೆ ಹೋಗಲ್ಲ. ಇಬ್ರು ಆ ವಿವೇಕನ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸ್ತಾ ಗೊತ್ತಾಗುತ್ತೆ ಅವಳಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ. ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಆಗ ಡಾಕ್ಟ್ರು ಅವಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಅವಳ ತಾಯಿಗೆ ಚಿಕಿತ್ಸೆಯನ್ನು ಕೊಟ್ಟು ಒಂದು ಔಷಧಿಗಳನ್ನ ತರಲಿಕ್ಕೆ ಹೇಳ್ತಾರೆ. ಈ ಔಷಧಿಗಳನ್ನ ನಿಮ್ಮ ತಾಯಿಗೆ ಕೊಡಿಸಿದ್ರೆ ಗುಣಮುಖ ಆಗ್ತಾರೆ. ಅಷ್ಟೇ ಅಲ್ಲದೆ ಅವ್ರ ತಂದೆಗೆ ಹೇಳ್ತಾರೆ, ನಿನ್ನ ಹೆಂಡತಿಗೆ ಇಷ್ಟೆಲ್ಲ ಮೆಡಿಸಿನ್ಗಳು ಔಷಧಿಗಳು ಬೇಕಪ್ಪ, ಹೋಗಿ ತಗೊಂಬ ಅಂತ. ಆಗ ವಿವೇಕ ತನ್ನ ತಂದೆ ಜೊತೆ ಹೋಗ್ತಾನೆ. ಇಲ್ಲಿಗೆ ಮೆಡಿಕಲ್ ಶಾಪ್ಗೆ ಹೋಗ್ತಾನೆ. ಮೆಡಿಕಲ್ ಶಾಪ್ಗೆ ಹೋದಾಗ ತಂದೆಗೆ, ನಾನು ಈಗಾಗಲೇ ಹೇಳಿದ್ದೆ, ಅವತ್ತಿನ ಉಳಿತಾಯ ಒಂದೇನು ಇರಲ್ಲ, ಅವತ್ತೇ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಈಗ ದುಬಾರಿ 2000 ರೂಪಾಯಿನ ಔಷಧಿಯನ್ನ ಬರೆದಿರ್ತಾರೆ. ಆದ್ರೆ ಅವನ ಹತ್ರ ಅಷ್ಟು ಹಣ ಇರಲ್ಲ. 1000 ರೂಪಾಯಿ ಹಣ ಮಾತ್ರ ಅದು ಆ ಒಂದು ಕೂಲಿ ಮಾಡ್ತಕ್ಕಂತಹ ಕೆಲಸದಲ್ಲಿ ಯಜಮಾನದಿಂದ ಪಡ್ಕೊಂಡ್ ಬಂದಿರ್ತಾರೆ. ಕೊನೆಗೆ ಹಣ ಅವನ ಕೊರತೆ ಉಂಟಾದಾಗ ಅನ್ಸುತ್ತೆ, ನಾನು ಹಣವನ್ನು ಉಳಿತಾಯ ಮಾಡ್ಬೇಕಾಗಿತ್ತು. ಅವನೇನ್ ಮಾಡ್ತಾನೆ ಅಂದ್ರೆ, ತಂದೆಗೆ ಧೈರ್ಯವನ್ನ ತುಂಬ್ತಾನೆ. ತಂದೆಗೆ ಹೇಳ್ತಾನೆ, ನೀವು ನನಗೆ ಖರ್ಚಿಗಾಗಿ ಕೊಟ್ಟಿದ್ದಂತ ಹಣವನ್ನ ನಾನು ಹಣದ ಕುಡಿಕೆಯಲ್ಲಿ ಹಾಕಿ ರಕ್ಷಿಸಿದ್ದೇನೆ, ಅದನ್ನ ನಾನು ಖರ್ಚು ಮಾಡಿಲ್ಲ, ಈಗ ಬೇಕಾಗುತ್ತೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಮನೆಗೆ ಹೋಗಿ ತಾನು ಏನು ಹಣವನ್ನು ಉಳಿತಾಯ ಮಾಡಿರ್ತಾನೆ ಅದಿಷ್ಟು ಹಣವನ್ನು ತನ್ನ ಒಂದು ತಂದೆಗೆ ಕೊಡ್ತಾನೆ. ಕೊಟ್ಟು ಆ ಒಂದು ಔಷಧಿಗಳನ್ನ ತೆಗೆದುಕೊಂಡು ಮೆಡಿಕಲ್ ಶಾಪ್ನಲ್ಲಿ ತನ್ನ ತಾಯಿಗೆ ಆ ಔಷಧಿಗಳನ್ನು ಕೊಡ್ತಾನೆ. ಸೊ ಹೀಗೆ ಈ ಒಂದು ವಿವೇಕನ ತಾಯಿ ಆ ಔಷಧಿಗಳನ್ನೆಲ್ಲ ಸೇವನೆಯನ್ನ ಮಾಡಿ ಮತ್ತೆ ಗುಣಮುಖರಾಗ್ತಾಳೆ. ಸೊ ಈ ಒಂದು ಕಥೆಯಿಂದ ನಿಮಗೆ ಏನ್ ಗೊತ್ತಾಯ್ತು ಅಂದ್ರೆ, ಯಾರ ಗುಣವನ್ನ ನಾವು ಹೆಚ್ಚು ಇಷ್ಟಪಡಬೇಕು? ಯಾರಾದ್ರೂ ಪ್ರಯತ್ನ ಹೇಳ್ತೀರಾ? ನಡೆ ಹೇಳಪ್ಪ. ವಿವೇಕ ಸಾಕು. ವಿವೇಕನ ಗುಣವನ್ನ ಯಾಕೆ ವಿವೇಕನ ಗುಣವನ್ನ ಹೆಚ್ಚು ಇಷ್ಟಪಡಬೇಕು ಹೇಳಪ್ಪ? ಯಾಕೆ? ಹಣಕಾಸು, ಹಣವನ್ನ ಉಳಿಸಿದ್ದವನು. ಸೊ ಅದನ್ನ ಒಳ್ಳೆ ಕೆಲಸಕ್ಕೆ ಈಗ ಬಳಕೆ ಆಯ್ತು ಅಲ್ವೇನಪ್ಪ? ಸರಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಹಣವನ್ನು ಉಳಿತಾಯ ಮಾಡ್ತಾ ಇದ್ದೀರಾ? ನೀನ್ ಹೇಳಪ್ಪ. ಶಿಕ್ಷಕಲಿ, ನೀನ್ ಏನ್ ಮಾಡ್ತಾ ಇದೀಯಾ? ನೀನು ಅದೇ ರೀತಿ ಹಣವನ್ನು ಉಳಿತಾಯ ಮಾಡ್ತಾ ಇದೀಯಾ? ನೀವ್ ಹೇಗೆ ಹಣ ಬ್ಯಾಂಕ್ ನಲ್ಲಿ ಉಳಿತಾಯ ಮಾಡ್ತಾ ಇದೀಯಾ? ಯಾಕೆ? ಮನೆಯಲ್ಲಿದ್ರೆ ನಾವು ಬಳಸ್ಬಿಡ್ತೀವಿ ಸರ್, ನಮಗೆ ಗೊತ್ತಾಗ್ದಂಗೆ, ಅದಕ್ಕೆ ನಾವು ಬ್ಯಾಂಕ್ ನಲ್ಲಿ ಇಡ್ತೀವಿ. ವೆರಿ ಗುಡ್, ಕೂತ್ಕೊಳ್ಳೋದು. ಸೊ ಈಗ ನಾವು ಏನ್ ತಿಳ್ಕೊಳ್ಳೋಣ, ನಿಮ್ಮ ಗೆಳೆಯ ಶಿಕ್ಷಣ ಹಣವನ್ನು ನಾವು ಬ್ಯಾಂಕ್ ನಲ್ಲಿ ಇಡ್ತೀವಿ ಸರ್, ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ. ಅದು ಒಂದು ರೀತಿ ಉಳಿತಾಯ. ಸರಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇವತ್ತು ಸರಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಾವು ಹಿಂದಿನ ತರಗತಿಯಲ್ಲಿ ಬ್ಯಾಂಕ್ ವ್ಯವಹಾರಗಳು ಎಂಬ ಅಧ್ಯಾಯವನ್ನ ತಿಳ್ಕೊಳ್ಳೋಣ. ನೀವೆಲ್ಲರೂ ಕೂಡ ನಿಮ್ಮ ರಫ್ ನೋಟ್ ಅಲ್ಲಿ ಈಗ ಬ್ಯಾಂಕ್ ವ್ಯವಹಾರಗಳು ಇರತಕ್ಕಂಥ ಪಾಠದ ಹೆಸರನ್ನ ಬರ್ಕೊಂಡ್ರೆ, ಈ ಬ್ಯಾಂಕ್ ವ್ಯವಹಾರಗಳಲ್ಲಿ ನಾವು ಇವತ್ತಿನ ದಿವಸ ಬ್ಯಾಂಕಿನ ಅರ್ಥ,
ಬ್ಯಾಂಕ್ಗಳು ಗುಣಲಕ್ಷಣಗಳು, ಬ್ಯಾಂಕ್ಗಳು ಮಾಡುವ ಕಾರ್ಯಗಳು, ಇವುಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಯಾವ್ಯಾವ ಅಂಶಗಳನ್ನ ತಿಳ್ಕೊಳ್ಳೋಣ? ಬ್ಯಾಂಕ್ಗಳ ಅರ್ಥ, ಬ್ಯಾಂಕ್ಗಳ ಗುಣಲಕ್ಷಣಗಳು, ಬ್ಯಾಂಕ್ಗಳ ಗುಣಲಕ್ಷಣಗಳು, ಮತ್ತೆ ಬ್ಯಾಂಕ್ಗಳ ಕಾರ್ಯಗಳು. ಇಷ್ಟು ಅಂಶಗಳನ್ನ ನಾವು ಇವತ್ತಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಬ್ಯಾಂಕ್ ಎಂಬತಕ್ಕಂತಹ ಪದ ಯಾವ ಭಾಷೆಯಿಂದ ಬಂದಿದೆ ಅದನ್ನ ನಾವು ತಿಳ್ಕೊಳ್ಳೋಣ. ನಾವು 9ನೇ ತರಗತಿಯಲ್ಲಿ ಓದಿದ್ರಲ್ಲ ನೀವು ಬ್ಯಾಂಕ್ ಬಗ್ಗೆ. ಎದರಪ್ಪ ಕನಕ್ರೆ ಬ್ಯಾಂಕ್ ಎಂಬತಕ್ಕಂಥದ್ದು ಇಟಲಿಯ ಬ್ಯಾಂಕೋ ಪದದಿಂದ ಬಂದಿದೆ. ಇಟಲಿಯ ಬ್ಯಾಂಕೋ ಅಥವಾ ಫ್ರೆಂಚ್ ಫ್ರೆಂಚ್ ಪದವಾದ ಬ್ಯಾಂಕ್, ಫ್ರೆಂಚ್ ಪದವಾದ ಬ್ಯಾಂಕ್ ಅಥವಾ ಇಟಾಲಿಯನ್ ಭಾಷೆಯ ಬ್ಯಾಂಕೋ, ಫ್ರೆಂಚ್ ಪದವಾದಂತಹ ಬ್ಯಾಂಕ್ ಅಥವಾ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ. ಏನು ಬ್ಯಾಂಕ್ ಅಥವಾ ಬ್ಯಾಂಕೋ ಅಂದ್ರೆ ಎರಡು ಪದಗಳು ಸಮನಾದಂತಹ ಅರ್ಥವನ್ನು ಕೊಡ್ತವೆ. ಇಲ್ಲಿ ಬೆಂಚು ಅಂತ ಬರುತ್ತೆ, ಟೇಬಲ್, ಹಣವನ್ನ ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಬ್ಯಾಂಕ್ ಅಂದ್ರೂ ಒಂದೇ, ಬ್ಯಾಂಕೋ ಅಂದ್ರೂ ಒಂದೇ. ಹೀಗೆ ಈ ಬ್ಯಾಂಕ್ ಎಂಬತಕ್ಕಂಥ ಪದ ಫ್ರೆಂಚ್ ನ ಬ್ಯಾಂಕ್ ಅಥವಾ ಇಟಾಲಿಯನ್ ನ ಬ್ಯಾಂಕೋ ಎಂಬ ಪದದಿಂದ ಉತ್ಪತ್ತಿಯಾಗಿದ್ದು, ಬ್ಯಾಂಕ್ ಅಥವಾ ಬ್ಯಾಂಕೋ ಅಂದ್ರೆ ಹಣವನ್ನ ಉಳಿತಾಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಸರಿಯಾದ ವಿದ್ಯಾರ್ಥಿಗಳು ಇದೊಂದು ಪಾಯಿಂಟ್ ಬರ್ಕೊಳ್ಳಿ. ಸೊ ಬ್ಯಾಂಕ್ ಎಂದರೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಇನ್ನೊಂದ್ಸತಿ ರಿಪೀಟ್ ಮಾಡಿ. ಆಯ್ತು. ಬ್ಯಾಂಕ್ ಎಂದರೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಾಲವನ್ನ ಕೊಡುತ್ತೆ. ಮತ್ತೆ ಬ್ಯಾಂಕ್ ಸಾಲವನ್ನು ಕೊಡ್ಬೇಕಂದ್ರೆ ಬ್ಯಾಂಕ್ ಹತ್ರ ಹಣ ಹೆಂಗ್ ಸಂಗ್ರಹಣೆ ಆಗಿರುತ್ತೆ ಅಂತಂದ್ರೆ ಈಗ ಹೇಳ್ದ ಕತೆ ಆದ್ಮೇಲೆ ಶಿಕ್ಷಕರು ಏನ್ ಹೇಳ್ದ, ಸರ್ ನಾವು ಹಣವನ್ನ ತಗೊಂಡು ಬ್ಯಾಂಕ್ ನಲ್ಲಿ ಇಡ್ತೀವಿ. ಹೌದು, ಹಣವನ್ನ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥವ್ರು ಏನಂತ ಕರಿತೀವಿ? ಠೇವಣಿದಾರರು ಅಂತ ಕರಿತೀವಿ. ಏನಂತ ಕರಿತೀವಿ? ನೋಡಿ, ಈ ಪಾಠದಲ್ಲಿ ಠೇವಣಿದಾರ ಅಂತಕ್ಕಂಥ ಪದ ಚೆನ್ನಾಗಿ ತಿಳ್ತಾ ಹೋಗ್ತೀವಿ. ಆ ಬ್ಯಾಂಕ್ ನಲ್ಲಿ ಈ ಠೇವಣಿಗಳ ಸಂಗ್ರಹಣ ಆದಂತೆಲ್ಲ ಬ್ಯಾಂಕ್ ಏನ್ ಮಾಡುತ್ತೆ, ಆ ಠೇವಣಿಯನ್ನ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಾಲದ ರೂಪದಲ್ಲಿ ಕೊಡುತ್ತೆ. ಹೀಗೆ ಹಣವನ್ನ ಸಾಲವಾಗಿ ಕೊಡ್ತಕ್ಕಂತಹ ಮತ್ತೆ ಹಣವನ್ನ ಠೇವಣಿಯಾಗಿ ಇಟ್ಟುಕೊಳ್ಳುವ ವ್ಯವಹಾರವನ್ನ ಬ್ಯಾಂಕ್ ನಿರ್ವಹಿಸುತ್ತದೆ. ಅಂತಹ ವ್ಯವಹಾರಗಳನ್ನ ನಾವು ಬ್ಯಾಂಕ್ ವ್ಯವಹಾರಗಳು ಅಂತ ಕರಿತೀವಿ. ಬ್ಯಾಂಕ್ ವ್ಯವಹಾರಗಳು ಅಂತಂದ್ರೆ ಹಣವನ್ನ ಠೇವಣಿಯಾಗಿ ಸ್ವೀಕರಿಸುವ ಮತ್ತು ಹಣವನ್ನು ಸಾಲವಾಗಿ ನೀಡುವ ವ್ಯವಹಾರಗಳನ್ನ ಏನು ಬ್ಯಾಂಕ್ ಮಾಡುತ್ತೆ ಆ ಕೆಲಸಕ್ಕೆ ಬ್ಯಾಂಕ್ ವ್ಯವಹಾರಗಳು ಅಥವಾ ಬ್ಯಾಂಕಿಂಗ್ ಉದ್ಯಮ ಅಂತ ನಾವು ಅದನ್ನ ಕರಿತೀವಿ. ಸರಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾನೀಗ ಕೆಲವು ಚಿತ್ರಗಳನ್ನ ನಿಮಗೆ ತೋರಿಸ್ತೀನಿ. ಈ ಚಿತ್ರಗಳು ಏನನ್ನ ಸೂಚಿಸ್ತವೆ, ಯಾವ ಒಂದು ಅಂಶಕ್ಕೆ ಸೂಚಿಸ್ತವೆ ಅಂತ ನೀವು ಹೇಳ್ಬೇಕಾಗುತ್ತೆ. ನೋಡಿ, ಈ ಚಿತ್ರ ಗಮನಿಸಿದ್ದೀರಲ್ಲ? ಎದ್ದಳಪ್ಪ, ಶಿಕ್ಷಾವಳಿ ಎದ್ದ ಮೇಲೆ ಏನ್ ಚಿತ್ರ ಇದು ನೋಡಿದ್ದೀರಾ? ಪಾಸ್ಬುಕ್ ನ ನೀವೆಲ್ಲರೂ? ಈ ಪಾಸ್ಬುಕ್ ನಲ್ಲಿ ಏನೇನ್ ಡೀಟೇಲ್ಸ್ ಇರುತ್ತೆ ಯಾರಾದ್ರೂ ಹೇಳ್ತೀರಾ? ನೀನ್ ಕೂತ್ಕೊಳ್ಳಪ್ಪ. ಮನೋಜ್ ಕುಮಾರ್ ಎದ್ದ ಮೇಲೆ ಅಕೌಂಟ್ ನಂಬರ್ ಇರುತ್ತೆ. ಅಕೌಂಟ್ ನಂಬರ್ ಇರುತ್ತೆ, ಕರೆಕ್ಟ್. ಮತ್ತೆ ಅಮೌಂಟ್ ಚೆಕ್ ಮಾಡೋದು, ಅಮೌಂಟ್ ಬಳಸೋದೆಲ್ಲ ಇರುತ್ತೆ. ಸರಿ, ಬರಪ್ಪ ಈ ಕಡೆ ಬಂದ್ ಹೇಳು. ನೋಡಿ, ಇಲ್ಲಿ ಮನೋಜ್ ನಿಮಗೆಲ್ಲ ಪಾಸ್ಬುಕ್ ನಲ್ಲಿ ಯಾವ್ಯಾವ ವಿವರಗಳು ಇರ್ತವೆ ಎಲ್ಲ ಹೇಳ್ತಾನೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಹೆಸರು ಇರುತ್ತೆ ಫಸ್ಟ್. ಆ ಬ್ಯಾಂಕ್ ಯಾವ್ದಕ್ಕೆ ಸೇರಿದೆ ಪಾಸ್ಬುಕ್ ಅಲ್ಲಿ. ಮತ್ತೆ ಅಂದ್ರೆ ಅದರ ವಿಳಾಸ ಇರುತ್ತೆ, ಆ ಬ್ಯಾಂಕಿನ ವಿಳಾಸ ಇರುತ್ತೆ. ಮತ್ತೆ ಹೊಸಪೇಟೆ, ಬಳ್ಳಾರಿ, ಆಮೇಲೆ ಕೋಡ್ ಇರುತ್ತೆ.
ಆಯ್ತು ಸೊ ಇನ್ನ ಮತ್ತೊಂದು ವಿಷಯ, ಇನ್ನೊಂದು ಚಿತ್ರವನ್ನ ತೋರಿಸ್ತೀನಿ. ಇದೇನು ಅಂತ ನೀವು ಗಮನಿಸಬೇಕಾಗುತ್ತೆ. ಚೆಕ್ ಬುಕ್ ಇದ್ರ ಬಗ್ಗೆ ಹೇಳ್ತೀರಾ ಯಾರಾದ್ರೂ ಮಾಹಿತಿನ? ಚೆಕ್ ಬುಕ್ ಬಗ್ಗೆ ಹೇಳಪ್ಪ ಮನೋಜ್ ಕುಮಾರ್. ಏನು ಚೆಕ್ ಬುಕ್ ಅಂದ್ರೆ? ಚೆಕ್ ಬುಕ್ ಅಂದ್ರೆ ನಾವು ಚೆಕ್ ನ ಬರ್ಕೊಟ್ರೆ ಹೋಗಿ ಬ್ಯಾಂಕ್ ಅಲ್ಲಿ ಅವ್ರ ಸೈನ್ ಇದ್ರೆ ಹಣ ಬಿಡಿಸ್ಕೊಂಡ್ಬರ್ತಾರೆ. ಯಾರು ಠೇವಣಿಯಾಗಿ ಇಟ್ಟಿರ್ತಾರೆ ಬ್ಯಾಂಕ್ ಅಲ್ಲಿ, ಅವರು ಹಣವನ್ನ ಹಿಂದಕ್ಕೆ ಪಡಿಬೇಕು ಅಂದ್ರೆ ಈ ಚೆಕ್ ಅನ್ನ ಬಳಸ್ತಾರೆ. ಇದರಲ್ಲಿ ಹಣವನ್ನ ಬರೀಬೇಕಾಗುತ್ತೆ, ಮತ್ತೆ ಸಹಿಯನ್ನ ಮಾಡಬೇಕು, ಅಕೌಂಟ್ ನಂಬರ್ ಕೂಡ ಇರುತ್ತೆ. ಸರಿ ಕೂತ್ಕೊಳ್ಳಿ. ಹಾಗಾದ್ರೆ ಈ ಮೂರು ಪುಸ್ತಕಗಳು ಯಾವುದಕ್ಕೆ ಸಂಬಂಧಿಸಿದೆ? ಬ್ಯಾಂಕ್ಗೆ ಸಂಬಂಧಿಸಿದೆ. ಸರಿ ವಿದ್ಯಾರ್ಥಿಗಳೇ, ಸೊ ಈಗ ನಾವು ಬ್ಯಾಂಕಿನ ಗುಣಲಕ್ಷಣಗಳನ್ನ ಪಟ್ಟಿ ಮಾಡೋಣ. ಈ ಒಂದು ತರಗತಿ ಇಲ್ಲಿ ಬ್ಯಾಂಕ್ಗಳ ಗುಣಲಕ್ಷಣಗಳನ್ನ ಪಟ್ಟಿ ಮಾಡೋಣ. ನೀವೆಲ್ಲರೂ ಕೂಡ ಈಗ ನಾನು ಬ್ಯಾಂಕ್ಗಳ ಗುಣಲಕ್ಷಣದ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತೀನಿ. ಈ ಒಂದು ಚಿತ್ರಗಳನ್ನು ತೋರಿಸುವುದರ ಮೂಲಕ ಆ ಚಿತ್ರಗಳು ಏನನ್ನ ಸೂಚಿಸ್ತವೆ ಅದರ ಆಧಾರದ ಮೇಲೆ ಆ ಗುಣಲಕ್ಷಣಗಳನ್ನ ನೀವು ಪಟ್ಟಿ ಮಾಡ್ತಾ ಹೋಗ್ಬೇಕು. ಆಮೇಲೆ ಯಾರಾದ್ರೂ ಬಂದು ಇಲ್ಲಿ ಆ ಗುಣಲಕ್ಷಣಗಳನ್ನ ಆ ಪಟ್ಟಿಯನ್ನು ಮಾಡಿರ್ತಿರಲ್ಲ ಇದನ್ನ ಹೇಳ್ಬೇಕಾಗತ್ತೆ, ಎಲ್ಲರೂ ಬರ್ಕೋಬೇಕು. ಗೊತ್ತಾಯ್ತಾ? ರೈಟ್. ಈಗ ಬ್ಯಾಂಕಿನ ಗುಣಲಕ್ಷಣಗಳನ್ನ ಸೂಚಿಸ್ತಕ್ಕಂಥ ಪಾಯಿಂಟ್ಸ್ ನ ಬರ್ಕೊಂತ ಹೋಗ್ಬೇಕಾಗುತ್ತೆ. ಮೊದಲನೇದಾಗಿ ನಾನು ನಿಮಗೆ ಒಂದು ಚಾರ್ಟ್ ಅನ್ನ ತೋರಿಸ್ತಾ ಇದ್ದೀನಿ. ಈ ಚಾರ್ಟ್ ಅನ್ನ ಗಮನಿಸಿ. ಸರಿ ವಿದ್ಯಾರ್ಥಿಗಳೇ, ಈಗ ಬ್ಯಾಂಕಿನ ಗುಣಲಕ್ಷಣಗಳನ್ನ ಈ ಒಂದು ಚಾರ್ಟ್ ಅಲ್ಲಿ ಚಿತ್ರಪಟದಲ್ಲಿ ತೋರಿಸ್ತಕ್ಕಂಥ ಚಿತ್ರಗಳನ್ನ ನೋಡಿ ಅದರ ಸಹಾಯದಿಂದ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಚಿತ್ರವನ್ನ ಗಮನಿಸಿ ಯಾರಾದ್ರೂ ಮಾತನಾಡ್ತೀರಾ? ರಾಜಪ್ಪ ಬರ್. ಈ ಚಿತ್ರ ಏನ್ ಸೂಚಿಸುತ್ತಪ್ಪ? ಬ್ಯಾಂಕು ಹಣಕಾಸಿನ ವ್ಯವಹಾರಗಳನ್ನು ನಡೆಸುತ್ತದೆ. ನೋಡಿರಿ, ಆ ರಾಜಪ್ಪ ತೋರಿಸ್ತಾ ಇದ್ದಾನಲ್ಲ ಚಿತ್ರ, ಬ್ಯಾಂಕ್ ಹಣಕಾಸಿನ ವ್ಯವಹಾರಗಳನ್ನು ನಡೆಸುತ್ತದೆ ಅಲ್ಲನಪ್ಪ. ಮೊದಲನೇ ಗುಣಲಕ್ಷಣ, ಬ್ಯಾಂಕ್ ನಲ್ಲಿ ಯಾವುದರ ವ್ಯವಹಾರ ನಡೆಯುತ್ತದೆ? ಹಣದ ವ್ಯವಹಾರ ನಡೆಯುತ್ತದೆ, ಕೊಡೋದು ತೆಗೆದುಕೊಳ್ತಕ್ಕಂಥದ್ದು ಅಲ್ವಾ? ಸರಿ ಆಯ್ತು. ನೆಕ್ಸ್ಟ್ ಮತ್ತೊಂದು ಚಿತ್ರವನ್ನು ಗಮನಿಸೋಣ. ಎರಡನೇ ಚಿತ್ರ ಯಾರು ಹೇಳ್ತೀರಿ? ನರಸಿಂಹ ಪಾರ್ಕ್. ಚಿತ್ರ ನೋಡಪ್ಪ, ಎರಡನೇ ಚಿತ್ರ ಗಮನಿಸಿದ್ಯಾ? ಏನ್ ಸೂಚಿಸುತ್ತೆ ಎರಡನೇ ಚಿತ್ರ? ಒಬ್ಬ ವ್ಯಕ್ತಿಯಾಗಿದ್ದು ಸಂಸ್ಥೆ ಅಥವಾ ಕಂಪನಿಯಾಗಿದ್ದು. ಕರೆಕ್ಟ್. ಈಗ ಅವ್ನು ಹೇಳ್ದ ಏನ್ ಹೇಳ್ತಿದ್ದಾನೆ? ಬ್ಯಾಂಕಿಂಗ್ ಕಂಪನಿ ಎಂದರೆ ಹಣಕಾಸಿನ ವ್ಯವಹಾರ ಸಂಸ್ಥೆ ಎಂದರ್ಥ. ವೆರಿ ಗುಡ್. ಇದು ಬ್ಯಾಂಕ್ ಒಂದು ಕಂಪನಿ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿಯು ಸಾಲವನ್ನು ಕೊಡಬಹುದು, ತೆಗೆದುಕೊಳ್ಬಹುದು. ಒಂದು ಸಂಸ್ಥೆಯ ಸಾಲವನ್ನು ತೆಗೆದುಕೊಳ್ಳೋದು ಮಾಡಬಹುದು. ಅಂದ್ರೆ ಬ್ಯಾಂಕಿಂಗ್ ಒಂದು ಕಂಪನಿ ಅಥವಾ ಸಂಸ್ಥೆ ಆಗಿರ್ಬೋದು. ಸರಿ ಕುತ್ಕೊಳ್ಳಪ್ಪ. ಹಾಗೆ ಮತ್ತೆ ವಿದ್ಯಾರ್ಥಿಗಳು ಯಾರು ಬರ್ತೀರಿ? ಮುಂದಿನ ಚಿತ್ರವನ್ನ ಓಬಜ್ಜಕ್ಕೆ ಬರಪ್ಪ. ಈ ಕಡೆ ಯಾವ ಚಿತ್ರ ಗಮನಿಸಿದ್ಯಾ? ಈ ಚಿತ್ರವನ್ನು ಗಮನಿಸಿದ್ಯಾ? ಏನ್ ಸೂಚಿಸುತ್ತೆ ಈ ಚಿತ್ರ? ಠೇವಣಿಯನ್ನು ಅಂಗೀಕರಿಸುವುದು ಸೂಚಿಸುತ್ತೆ. ಠೇವಣಿಯನ್ನು ಅಂಗೀಕರಿಸುವುದನ್ನ ಸೂಚಿಸುತ್ತೆ. ಹಣವನ್ನ ಕೂಡಿ ಇಡುವುದು ಅಂತ ಹೇಳ್ತಿದ್ದಾನ. ಠೇವಣಿಗಳು ಯಾರ ಹತ್ರ ಹಣ ಹೆಚ್ಚು ಉಳಿತಾಯ ಆಗುತ್ತೆ, ಹಣವನ್ನ ಅಲ್ಲಿ ಶೇಖರಣೆಯನ್ನ ಮಾಡ್ತಕ್ಕಂಥದ್ದು. ಸಾರ್ವಜನಿಕರಿಂದ ಠೇವಣಿಯನ್ನು ಅಂಗೀಕರಿಸುತ್ತೆ. ಬ್ಯಾಂಕ್ ಸಾರ್ವಜನಿಕರಿಂದ ಠೇವಣಿಗಳನ್ನ ಅಂಗೀಕರಿಸ. ಸರಿಯಪ್ಪ, ಆಯ್ತು. ಮತ್ತೆ ಮುಂದಿನ ಚಿತ್ರ ಮೌನೇಶ್ ಕೆ. ಈಗ ಬ್ಯಾಂಕಿನ ಮತ್ತೊಂದು ಗುಣಲಕ್ಷಣವನ್ನ ವಿವರಿಸ್ತಾನೆ ಈ ಒಂದು ಚಿತ್ರವನ್ನ ನೋಡೋದ್ರ ಮೂಲಕ. ಯಾವ ಚಿತ್ರ ನೋಡಿದಪ್ಪ? ಹೇಳಪ್ಪ, ಈ ಚಿತ್ರ ಏನನ್ನ ಸೂಚಿಸುತ್ತೆ? ಸಾಲ ಕೊಡುವುದು. ಯಾರ್ಯಾರಿಗೆ ಸಾಲ ಕೊಡುವುದು? ಯಾರು ಹೇಳ್ತೀರಿ? ಮನೋಜ್ ಹೇಳಪ್ಪ, ಯಾರಿಗೆ ಸಾಲ ಕೊಡುತ್ತೆ ಬ್ಯಾಂಕ್? ಕೈಗಾರಿಕೆ ಕ್ಷೇತ್ರ, ಕ್ಷೇತ್ರ, ಶಿಕ್ಷಣ, ಗೃಹ ನಿರ್ವಹಣೆ, ಇವೆಲ್ಲರಿಗೂ ಸಾಲ ನಿಲ್ಲಿಸು. ಈಗ ಮೌನೇಶ ಹೇಳಿದ ಸಾಲವನ್ನ ಕೊಡುತ್ತೆ, ಮತ್ತೆ ಮನೋಜ್ ಕೂಡ ಸಾಲವನ್ನ ಕೊಡುತ್ತೆ ಅಂತ ಹೇಳಿದ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಐತಾ? ಕನಕರಾಯ್ ಒಂದು ಪ್ರಶ್ನೆ ಇದೆ. ಏನ್ ಕನಕರಾಯ್ ಪ್ರಶ್ನೆ? ಮುಂದೆ ನಾವು ದೊಡ್ಡರಾದ್ಮೇಲೆ ಡಾಕ್ಟರ್
ಇಂಜಿನಿಯರಿಂಗ್ ಮಾಡಕ್ಕಾರ ಸಾಲ ಕೊಡ್ತೈತೆ ಸರ್. ಹಾ, ವೆರಿ ಗುಡ್. ನೋಡಿ, ಉನ್ನತ ಶಿಕ್ಷಣವನ್ನ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಬ್ಯಾಂಕ್ಗಳು ಕೂಡ ಅವರಿಗೆ ಸಾಲವನ್ನ ಕೊಡ್ತವೆ, ಅದಕ್ಕೆ ಕಡಿಮೆ ಬಡ್ಡಿ ದರವನ್ನ ವಿಧಿಸ್ತವೆ. ತದನಂತರ ನೀವು ಆ ವಿದ್ಯಾಭ್ಯಾಸವನ್ನೆಲ್ಲ ಪೂರ್ಣಗೊಳಿಸಿ ಒಂದು ಉನ್ನತ ಹುದ್ದೆಗೆ ಹೋದಾಗ ನೀವು ಅದನ್ನ ತೀರಿಸಬಹುದು. ಅದೇ ರೀತಿ ಮತ್ತೆ ನಿಂದೇ ಪ್ರಶ್ನೆ. ನೆಕ್ಸ್ಟ್ ನಾವು ದೊಡ್ಡರಾದಾಗ ಬಿಸ್ನೆಸ್ ಮಾಡಕ್ಕಾರ ಸಾಲ ಕೊಡ್ತಾರೆ ಸರ್. ಹೌದು, ಬಿಸ್ನೆಸ್ ವ್ಯವಹಾರವನ್ನ ಮಾಡಬೇಕಾದ್ರೂ ಕೂಡ ಸಾಲವನ್ನ ಕೊಡುತ್ತೆ. ಏನಮ್ಮ? ಮನೆ ಕಟ್ಟಕ್ಕೂ ಕೂಡ ಬ್ಯಾಂಕ್ ಸಾಲವನ್ನ ನೀಡುತ್ತೆ. ಸರಿ, ಮತ್ತೆ ಇದ್ರ ಬಗ್ಗೆ ಏನು ಡೌಟ್ ಇಲ್ಲಲ್ಲ? ಓಕೆ, ಮುಂದಿನ ಚಿತ್ರವನ್ನು ಗಮನಿಸೋಣವೇ? ಮುಂದಿನ ಚಿತ್ರದ ಬಗ್ಗೆ ಕಟ್ ಮಾಡಿ ಸರ್. ಇನ್ನು ಕೆಲವು ಚಿತ್ರಗಳು ಉಳಿದಿವೆ, ಆ ಚಿತ್ರಗಳನ್ನ ಬಗ್ಗೆ ವಿವರಣೆಯನ್ನ ಕೊಡಬೇಕು. ಬರಪ್ಪ ನರಸಿಂಹಪ್ಪ. ಈ ಚಿತ್ರ ಏನನ್ನ ಸೂಚಿಸುತ್ತೆ? ಬ್ಯಾಂಕಿನ ಯಾವ ಲಕ್ಷಣವನ್ನ ಸೂಚಿಸುತ್ತೆ? ಭಾವ ಮತ್ತು ಲಾಭ ಸೂಚಿಸುತ್ತದೆ. ಲಾಭ ಮತ್ತು ಸೇವಾ ಮನೋಭಾವನೆಯನ್ನ ಸೂಚಿಸುತ್ತೆ. ಈಗ ಬ್ಯಾಂಕ್ ಕಾರ್ಯನಿರ್ವಹಿಸಬೇಕಾದ್ರೆ, ಈಗ ನಾನು ಹೇಳಿದೆ, ಬ್ಯಾಂಕ್ ನಲ್ಲಿ ಹಣವನ್ನ ಠೇವಣಿಯಾಗಿ ಇಡ್ತಾರಲ್ಲ, ಅವರು ಠೇವಣಿಯಾಗಿ ಇಡ್ಬೇಕಾದ್ರೆ ಅವರಿಗೆ ಕಡಿಮೆ ಬಡ್ಡಿಯನ್ನು ಕೊಡುತ್ತೆ ಬ್ಯಾಂಕ್. ಗೊತ್ತಾಗ್ತದೆ. ಸೊ ಅದಾದ್ಮೇಲೆ ಅವಶ್ಯಕತೆ ಇರೋರಿಗೆ ಸಾಲ, ನೀವೆಲ್ಲ ಕೇಳಿದ್ರಲ್ಲ ಈಗ ಪ್ರಶ್ನೆಗಳನ್ನ, ಏನಂತ? ಮನೆ ಕಟ್ಲಿಕ್ಕೆ, ಉನ್ನತ ವ್ಯಾಸಂಗಕ್ಕೆ ಸಾಲ ಕೊಡ್ತಾ, ವ್ಯವಹಾರಕ್ಕೆ ಸಾಲ ಕೊಡ್ತಾ ಅಂತ ಅವಾಗ ಕೊಡ್ಬೇಕಾದ್ರೆ ಅವುಗಳ ಬಡ್ಡಿ ದರ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಸೊ ಹಣವನ್ನ ಠೇವಣಿಯಾಗಿ ಇಡ್ಬೇಕಾದ್ರೆ ಬ್ಯಾಂಕ್ ನಮಗೆ ಕೊಡೋ ಬಡ್ಡಿ ಏನು? ಕಡಿಮೆ. ಸಾಲ ಕೊಡ್ಬೇಕಾದ್ರೆ ಅದಕ್ಕೆ ವಿಧಿಸುವ ಬಡ್ಡಿ ಜಾಸ್ತಿ. ಇದರಿಂದ ಬ್ಯಾಂಕಿಗೆ ಲಾಭ ಸಿಕ್ಕಂಗಾಯ್ತಲ್ಲ? ಲಾಭ ಮತ್ತು ಸೇವಾ ಮನೋಭಾವನೆಯನ್ನ ಈ ಬ್ಯಾಂಕ್ಗಳು ಹೊಂದಿರ್ತವೆ. ಸರಿ, ಕೂತ್ಕೊಳ್ಳಪ್ಪ. ಮತ್ತೆ ಇಷ್ಟೆಲ್ಲ ಅಂಶಗಳು ಅರ್ಥ ಆಗ್ತಿದೆನಾ? ಮತ್ತೆ ಇನ್ನೊಂದು ಚಿತ್ರ ಇದೆ. ಈ ಚಿತ್ರವನ್ನ ಗಮನಿಸಿ, ಯಾವ ಲಕ್ಷಣಗಳನ್ನ ಸೂಚಿಸಬಹುದಿದೆ? ಯಾರಾದ್ರೂ ಬಂದು ಹೇಳ್ಬೇಕಾಗತ್ತೆ. ಈಗ ಇನ್ನೊಂದು ಚಿತ್ರ ಉಳಿದಿದೆ. ಈ ಚಿತ್ರವನ್ನ ಗಮನಿಸಿ, ಏನನ್ನ ಬ್ಯಾಂಕ್ ಲಕ್ಷಣವನ್ನ ಇದು ಸೂಚಿಸುತ್ತೆ ಅಂತ ಹೇಳ್ಬೇಕು. ಬರಪ್ಪ ಸುಹಾಸ್. ಜೋರಾಗಿ. ಬ್ಯಾಂಕ್ಗಳ ಹೆಸರನ್ನು ಸೂಚಿಸುತ್ತದೆ. ಬ್ಯಾಂಕ್ಗಳ ಹೆಸರನ್ನು ಸೂಚಿಸುತ್ತದೆ. ಹಾಗಾದ್ರೆ ಯಾವ್ಯಾವ ಬ್ಯಾಂಕ್ಗಳ ಚಿತ್ರ ಇದೆಯಪ್ಪ ಇದರಲ್ಲಿ? ಗ್ರಾಮೀಣ ಬ್ಯಾಂಕ್, ಬೆರಳಿಟ್ಟು ಹೇಳು. ಗ್ರಾಮೀಣ ಬ್ಯಾಂಕ್, SBI ಬ್ಯಾಂಕ್, ಬರೋಡಾ ಬ್ಯಾಂಕ್. ವೆರಿ ಗುಡ್, ಕೂತ್ಕೋ. ಸೊ ಹೀಗೆ ಅನೇಕ ಬ್ಯಾಂಕ್ಗಳ ಚಿತ್ರವನ್ನ, ಒಂದು ಹೆಸರಿನ ಗುರುತನ್ನ ಹೊಂದಿರುತ್ತದೆ ಬ್ಯಾಂಕ್, ಅಲ್ವಾ? ಸರಿ ವಿದ್ಯಾರ್ಥಿಗಳೇ, ಸೊ ಈಗ ನೀವು ಏನನ್ನ ತಿಳ್ಕೊಂಡ್ರಿ ಇಲ್ಲಿವರೆಗೂ? ಒಬ್ಬರ ಶಿಕ್ಷಣ ಏನ್ ತಿಳ್ಕೊಂಡ್ರಿ ಇಲ್ಲಿ ತನಕ? ಗುಣಲಕ್ಷಣ. ಸೊ ಬ್ಯಾಂಕಿನ ಗುಣಲಕ್ಷಣ ತಿಳ್ಕೊಂಡಲ್ಲ, ಈಗ ನೀವು ಒಂದು ಕೆಲಸ ಮಾಡ್ಬೇಕು. ಬ್ಯಾಂಕಿನ ಗುಣಲಕ್ಷಣಗಳನ್ನೆಲ್ಲ ಪಟ್ಟಿ ಮಾಡಿದಿರಲ್ಲ, ಬ್ಯಾಂಕಿನ ಗುಣಲಕ್ಷಣಗಳನ್ನ ಬಂದು ಯಾರಾದ್ರೂ ಹೇಳ್ಬೇಕು. ಯಾರು ಹೇಳ್ತೀರಿ? ಕನಕರಾಯ ಹೇಳ್ತೀಯಾ? ಒಂದು ನಿಮಿಷ ಕೂತ್ಕೊಳ್ಳಿ. ವಿದ್ಯಾರ್ಥಿಗಳೇ, ಈಗ ಗಮನಿಸಿ, ನೀವೆಲ್ಲರೂ ಕೂಡ ಒಂದು 5 ನಿಮಿಷ ಟೈಮ್ ಇದೆ. ಅಷ್ಟರಲ್ಲಿ ಬ್ಯಾಂಕಿನ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿದ್ರಿ. ಈಗ ಬ್ಯಾಂಕಿನ ಗುಣಲಕ್ಷಣವನ್ನ ನಿಮ್ಮ ಗೆಳೆಯ ಹೇಳ್ತಾನೆ, ಕೇಳ್ರಿ. ಹೇಳಪ್ಪ. ಹಣದ ವಹಿವಾಟು ವ್ಯಕ್ತಿ, ಸಂಸ್ಥೆ, ಕಂಪನಿ ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಬಿಟ್ಟುವಾಗಿದ್ರೆ ಅದನ್ನ ಸೇರಿಸ್ಕೊಳ್ಳಿ. ಗೊತ್ತಾಯ್ತಾ? ಹೇಳಪ್ಪ ಬ್ಯಾಂಕಿನ ಗುಣಲಕ್ಷಣಗಳು. ಬ್ಯಾಂಕ್ಗಳ ಗುಣಲಕ್ಷಣಗಳು: ಹಣದ ವಹಿವಾಟು ವ್ಯಕ್ತಿ, ಸಂಸ್ಥೆ, ಕಂಪನಿ ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಸಾಲಗಳನ್ನು ಕೊಡುವುದು, ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು. ಲಾಭ ಮತ್ತು ಸೇವಾ ಭಾವನೆ, ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು. ಸಂಬಂಧ ಕಲ್ಪಿಸುವ ಕೊಂಡಿ, ಬ್ಯಾಂಕಿಂಗ್ ವ್ಯವಹಾರ, ಹೆಸರಿನ ಗುರುತು. ಇಷ್ಟು ಬ್ಯಾಂಕಿನ ಲಕ್ಷಣಗಳನ್ನ ನೀವು ಇಲ್ಲಿ ತನಕ ತಿಳ್ಕೊಂಡಿರಲ್ವಾ? ಸರಿ ವಿದ್ಯಾರ್ಥಿಗಳು, ಹಾಗಾದ್ರೆ ಈಗ ಕನಕರಾಯ ಬ್ಯಾಂಕಿನ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ ನಿಮ್ಗೆಲ್ಲ ತಿಳಿಸಿದ್ದೇನೆ. ನೀವು ಕೂಡ ಇದರಲ್ಲಿ ಯಾವ ಪಾಯಿಂಟ್ ಬಿಟ್ಟಿದ್ರೆ ಅದನ್ನ ಸೇರಿಸ್ಕೋಬೇಕು. ಸರಿ, ಕೂತ್ಕೊಳ್ಳಿ. ಆಯ್ತು. ಈಗ ನಾವು ಬ್ಯಾಂಕಿನ ಅರ್ಥ ತಿಳ್ಕೊಂಡ್ವಿ, ಬ್ಯಾಂಕ್ಗಳ ಗುಣಲಕ್ಷಣಗಳನ್ನ ತಿಳ್ಕೊಂಡ್ವಿ. ಈಗ ಬ್ಯಾಂಕ್ಗಳ ನಿರ್ವಹಿಸುವ ಕೆಲಸಗಳು. ಈ ಪರೀಕ್ಷಾ ದೃಷ್ಟಿಯಿಂದ ಬ್ಯಾಂಕ್ಗಳ ಗುಣಲಕ್ಷಣಗಳು ಬಹಳ ಇಂಪಾರ್ಟೆಂಟ್. ನೋಡಿ, 4 ಅಂಕಕ್ಕೆ ಕಳೆದ ವರ್ಷದ ಪರೀಕ್ಷೆಯಲ್ಲಿ ಕೇಳಿದ್ವಿ, ಬ್ಯಾಂಕ್ಗಳ ಗುಣಲಕ್ಷಣಗಳನ್ನ ತಿಳಿಸಿ ಅಂತ ಅಂದ್ಬಿಟ್ಟು. ಈಗ ಬ್ಯಾಂಕ್ಗಳು ನಿರ್ವಹಿಸುವ ಕಾರ್ಯಗಳು ಯಾವ್ಯಾವು, ಬ್ಯಾಂಕ್ ಏನ್ ಕೆಲಸ ಮಾಡುತ್ತೆ ಸಂಕ್ಷಿಪ್ತವಾಗಿ ನಿಮಗೆ ಗೊತ್ತಿದೆ. ಬ್ಯಾಂಕ್ ಸಾಲವನ್ನು ನೋಡಿ, ಇದನ್ನ ಈ ವಿವರಣೆಯನ್ನು ಕೇಳಿದ ಮೇಲೆ ನೀವು ಬ್ಯಾಂಕ್ಗಳು ನಿರ್ವಹಿಸುವ ಕಾರ್ಯಗಳನ್ನ ಪಟ್ಟಿ ಮಾಡಬೇಕಾಗುತ್ತೆ.
ಭದ್ರತಾ ಕಪಾಟಗಳು ಬ್ಯಾಂಕ್ಗಳು ನಿರ್ವಹಿಸುವ ಕಾರ್ಯಗಳಂದ್ರೆ ಹಣವನ್ನ ಠೇವಣಿಯಾಗಿ ಇಟ್ಟುಕೊಳ್ಳುವುದು, ಮತ್ತೆ ಎರಡನೇದಾಗಿ ಸಾಲಗಳನ್ನ ನೀಡುವುದು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ. ಫಾರ್ ಎಕ್ಸಾಂಪಲ್ ಹೇಳಿದ್ವಿ ನಾವು, ಕೈಗಾರಿಕೆ, ವಿದ್ಯಾಭ್ಯಾಸ ಸಂಘಗಳಿಗೆ ಆಯ್ತು. So ಇದೆಲ್ಲ ಸಾಲ ಕೊಡೋದು. ಮತ್ತೆ ಹೇಳು. ಸ್ಥಳದಿಂದ ಸ್ಥಳಕ್ಕೆ ವರ್ಗಾಯಿಸುವುದು. ರೈಟ್. ಹಣವನ್ನ ವರ್ಗಾಯಿಸುವುದು. ನೋಡಿ, ಹಣವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸತಕ್ಕಂಥದ್ದು. ವಿದ್ಯಾರ್ಥಿಗಳ ಬ್ಯಾಂಕಿನ ಕಾರ್ಯಗಳಲ್ಲಿ ಭದ್ರತಾ ಕಪಾಟುಗಳನ್ನು ಬಾಡಿಗೆ ನೀಡುವುದು. ಭದ್ರತಾ ಕಪಾಟುಗಳನ್ನು ಬಾಡಿಗೆ ನೀಡುವುದು ಅಂತಂದ್ರೆ ಲಾಕರ್ಸ್. ಬ್ಯಾಂಕ್ಗಳಲ್ಲಿ ರಕ್ಷಣಾ ಕಪಾಟುಗಳು ಅಂತ ಇರ್ತವೆ. ಅವುಗಳಿಗೆ ಆ ಬ್ಯಾಂಕ್ಗಳು ಏನ್ ಮಾಡ್ತವೆ, ಸೇವಾ ಶುಲ್ಕವನ್ನು ವಿಧಿಸ್ತವೆ. ಪ್ರತಿ ವರ್ಷಕ್ಕೆ ಇಷ್ಟು ಅಂತ. ಉದಾಹರಣೆಗೆ ಪ್ರತಿ ವರ್ಷಕ್ಕೆ 1,000 ರೂಪಾಯಿ 2,000 ರೂಪಾಯಿ ಶುಲ್ಕವನ್ನು ವಿಧಿಸಿ ಅಲ್ಲಿ ಸಾರ್ವಜನಿಕರು ಏನು ಠೇವಣಿಗಳನ್ನು ಇಟ್ಟಿರ್ತಾರೆ ಆ ಭದ್ರತಾ ಕಪಾಟುಗಳನ್ನು ಬಳಸಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಬಂಗಾರ, ಕೆಲವು ನಗದು, ಬೆಲೆ ಬಾಳುವ ಪತ್ರಗಳು ಇವೆಲ್ಲವನ್ನ ಲಾಕರ್ನಲ್ಲಿ ಇಡಬಹುದು ಆ ಭದ್ರತಾ ಕಪಾಟಿನಲ್ಲಿ. ಅದೇ ರೀತಿಯಾಗಿ ಮತ್ತೆ ಹುಂಡಿಗಳನ್ನು ಸೋಡಿ ಮಾಡತಕ್ಕಂಥದ್ದು ಈ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಾಗಿ ಮತ್ತೆ ಇನ್ನು ಬ್ಯಾಂಕಿನ ಅನೇಕ ಕಾರ್ಯಗಳು ನೋಡಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಹಣಕಾಸಿನ ಕಾರ್ಯಗಳನ್ನು ನಿರ್ವಹಿಸತಕ್ಕಂಥದ್ದು. ಮತ್ತೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಹಣ ಚಲಾವಣೆಯಲ್ಲಿದೆ. ನಮ್ಮ ಭಾರತದಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ಹಣವನ್ನು ಏನಂತ ಕರಿತೀವಿ, ರೂಪಾಯಿ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಇನ್ನು ಅನೇಕ ದೇಶಗಳಲ್ಲಿ ವಿವಿಧ ರೂಪದ ಹಣಗಳು ಚಲಾವಣೆಯಲ್ಲಿ ಇರ್ತವೆ. ಅಮೆರಿಕದಲ್ಲಿ ಒಂದು ರೀತಿಯ ಹಣ ಚಲಾವಣೆಯಲ್ಲಿ ಅದನ್ನ ಏನಂತ ಕರಿತೀವಿ, ಡಾಲರ್. ಅದೇ ರೀತಿ ಇಂಗ್ಲೆಂಡ್ ನಲ್ಲಿ ಪೌಂಡ್, ಫ್ರಾನ್ಸ್ ನಲ್ಲಿ ಫ್ರಾಂಕ್. ಸೊ ಹೀಗೆ ಈ ಬೇರೆ ಬೇರೆ ದೇಶದ ಹಣವನ್ನ ನಮ್ಮ ಭಾರತದ ರೂಪಾಯಿಗೆ ಪರಿವರ್ತಿಸುವ ಅಥವಾ ಎಲ್ಲಾ ದೇಶಗಳಲ್ಲೂ ಬ್ಯಾಂಕ್ ಇರ್ತವೆ. ಆ ದೇಶದ ಬ್ಯಾಂಕ್ಗಳು ಏನ್ ಮಾಡ್ತವೆ, ವಿದೇಶಿ ಹಣವನ್ನ ತಮ್ಮ ಹಣಕ್ಕೆ ಪರಿವರ್ತಿಸಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತವೆ. ಅರ್ಥ ಆಗ್ತದೆ. ಸೊ ಹೀಗೆ ಈ ಒಂದು ಬ್ಯಾಂಕ್ ಅನೇಕ ಕಾರ್ಯಗಳನ್ನ ನಿರ್ವಹಿಸುತ್ತೆ. ಈ ಬ್ಯಾಂಕಿನ ಕಾರ್ಯಗಳು ಕೂಡ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳನ್ನ ಪಟ್ಟಿ ಮಾಡಿ, ಬ್ಯಾಂಕ್ಗಳು ನಿರ್ವಹಿಸುವ ಕಾರ್ಯಗಳನ್ನ ಪಟ್ಟಿ ಮಾಡಿ ಇಲ್ಲಿ ಬಂದು ಹೇಳ್ಬೇಕಾಗುತ್ತೆ. 5 ನಿಮಿಷ ನಿಮಗೆ ಕಾಲಾವಕಾಶ. ಬ್ಯಾಂಕ್ಗಳು ನಿರ್ವಹಿಸುವ ಕಾರ್ಯಗಳನ್ನ ಪಟ್ಟಿ ಮಾಡಿ ಇಲ್ಲಿ ನಿರ್ವಹಿಸುವ ಕಾರ್ಯಗಳನ್ನ ಪಟ್ಟಿ ಮಾಡಬೇಕು. ಈಗ ಕೆಲವರು ವಿದ್ಯಾರ್ಥಿಗಳನ್ನ ನಾನು ಕರೀತೀನಿ. ಇಲ್ಲಿ ಒಂದು ಸ್ಟೇಜ್ ಮೇಲೆ ಬಂದು ವೇದಿಕೆ ಹತ್ರ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು, ಆ ಬ್ಯಾಂಕಿನ ಕಾರ್ಯಗಳನ್ನ ನೀವು ಹೇಳ್ಬೇಕಾಗುತ್ತೆ. ಪಟ್ಟಿ ಮಾಡಿರ್ತಕ್ಕಂಥ ಬ್ಯಾಂಕಿನ ಕಾರ್ಯಗಳು ಪಟ್ಟಿ ಮಾಡಿದ್ರ ಎಲ್ಲ ಬ್ಯಾಂಕಿನ ಕಾರ್ಯಗಳನ್ನ ಪಟ್ಟಿ ಮಾಡಿ. ಸರಿ, ಯಾರು ಪಟ್ಟಿ ಮಾಡಿದಿರಿ ಮೊದಲು ಬ್ಯಾಂಕಿನ ಕಾರ್ಯಗಳನ್ನ? ಸುರೇಶ್ ಮಾಡಿದ್ಯಪ್ಪ? ಬರ, ನಿನ್ ರಫ್ ನೋಟ್ ತಗೊಂಬ. ಏನ್ ಬ್ಯಾಂಕಿನ ಕಾರ್ಯಗಳನ್ನ ಪಟ್ಟಿ ಮಾಡಿದ್ಯಾ ಹೇಳು, ಅವನ್ನ ಇಲ್ಲಿ ಬರಿತಾ ಹೋಗ್ತೀನಿ. ನೀವು ಕೂಡ ಏನ್ ಮಾಡ್ಬೇಕಾಗುತ್ತೆ, ನಿಮ್ಮ ರಫ್ ನೋಟ್ ಅಲ್ಲಿ ಬರ್ಬೇಕಾಗುತ್ತೆ. ಬ್ಯಾಂಕಿನ ಕಾರ್ಯಗಳು ಮೊದಲನೇದಾಗಿ ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಯನ್ನು ಅಂಗೀಕರಿಸುವುದು. ಠೇವಣಿಗಳನ್ನು ಅಂಗೀಕರಿಸುವುದು. ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನ ಅಂಗೀಕರಿಸುವುದು. ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುವುದು. ಸಾರ್ವಜನಿಕರಿಂದ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲಗಳನ್ನು ಕೊಡುವುದು. ಸಾಲವನ್ನು ಕೊಡುವುದು. ಆಗ ನಾವು ಚರ್ಚೆ ಮಾಡಿ
ಹೇಳಿದ್ವಲ್ಲ ನಾವು ಏನಂತ ಸಾಲವನ್ನ ಯಾವ್ಯಾವ ವಿಚಾರಕ್ಕೆ ಅವಶ್ಯಕತೆ ನಮಗೆ ಬ್ಯಾಂಕ್ಗಳು ಸಾಲ ಕೊಡ್ತೇವೆ ಅಂತ ಹೇಳಿದ್ರು ಅದನ್ನು ಬರೆಯುವುದು. ಎರಡನೇ ಪ್ರಮುಖವಾದಂತಹ ಕರ್ತವ್ಯ ಏನು? ಸಾಲವನ್ನು ನೀಡುವುದು. ಯಾರು? ಬ್ಯಾಂಕ್ ಸಾಲವನ್ನು ನೀಡುವುದು. ಮತ್ತೆ ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು. ಹಣವನ್ನು ಹಣದ ವರ್ಗಾವಣೆ ಮಾಡುವುದು. ಹಣದ ವರ್ಗಾವಣೆ ಮಾಡುವುದೇ. ಈ ಪಾಯಿಂಟ್ ಬಗ್ಗೆ ಒಂದು ಸ್ವಲ್ಪ ಯಾರಾದ್ರೂ ವಿವರಣೆ ನೀಡ್ತೀರಾ? ಹಣದ ವರ್ಗಾವಣೆ ಮಾಡುವುದು ಅಂದ್ರೆ ಈಗ ದೂರದಲ್ಲಿ ಈಗ ಮಗ ಓದ್ತಾ ಇರ್ತಾನೆ ಕಾಲೇಜಲ್ಲಿ ಅಥವಾ ಇನ್ನೊಂದು ಯಾರೋ ಅವಶ್ಯಕತೆ ಬಿದ್ದಿರುತ್ತೆ, ನಾವು ಅವ್ರಿಗೆ ಹಣವನ್ನ ಕೊಡ್ಬೋದಾ? ಇಲ್ಲಿದ್ದಾರೆ ಒಂದೊಂದು ಕಡೆ ಹೇಗೆ ಕೊಡ್ಬೋದು? ಯಾರಾದ್ರೂ ಎದ್ದಿದ್ದ ಹೇಳ್ತೀರಾ? ಹೇಳ್ತಾರೆ. ಅದೇ ಬ್ಯಾಂಕ್ ನಲ್ಲಿ ಯಾವ ರೀತಿ ಸಹಾಯದಿಂದ ಚೆಕ್ಗಳನ್ನ ಕೊಡೋದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದೆ? ಫೋನ್ ಪೇ, ಗೂಗಲ್ ಪೇ, ಆನ್ಲೈನ್ ಪೇಮೆಂಟ್ ಮೂಲಕನೂ ಕೂಡ ನಾವು ಏನ್ ಮಾಡಬಹುದು? ಹಣವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸಬಹುದು. ಮತ್ತೆ ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು. ಮಾಡುವುದು. ಮುಂದಿನ ಕಾರ್ಯ ಯಾರಾದ್ರೂ ಬರೀತೀರ ವಿದ್ಯಾರ್ಥಿಗಳೇ? ಹಣದ ಕಾರ್ಯ ಬ್ಯಾಂಕಿನ ಕಾರ್ಯಗಳನ್ನು ಮುಂದುವರಿಸಿ ಬಾರ ಹೇಳಪ್ಪ ನೀನು. ಹುಂಡಿಗಳನ್ನು ಸೋರಿ ಮಾಡುವುದು. ಹುಂಡಿಗಳನ್ನು ಸೋರಿ ಮಾಡುವುದು. ಹುಂಡಿಗಳನ್ನು ಸೋಡಿ ಮಾಡುವುದು ಬರ್ಕೋಬೇಕು ವಿದ್ಯಾರ್ಥಿಗಳೇ. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು. ಮತ್ತೆ ಮುಂದಿನ ಕಾರ್ಯ ಹೇಳಪ್ಪ. ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು. ವಿದೇಶಿ ವಿನಿಮಯ ನಿರ್ವಹಿಸುವುದು. ವಿದೇಶಿ ವಿನಿಮಯ ವ್ಯವಹಾರ ನಿರ್ವಹಣೆ. ವಿದೇಶಿ ವಿನಿಮಯ ವ್ಯವಹಾರ ನಿರ್ವಹಣೆ. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ವಿದೇಶಿ ವಿನಿಮಯ ವ್ಯವಹಾರವನ್ನ ನಿರ್ವಹಿಸುವುದು. ಮುಂದಿನ ಕಾರ್ಯ ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸ್ಪರ್ಧಿಗಳಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು. ಬೆಲೆ ಬಾಳುವ ವಸ್ತುಗಳನ್ನು ರಕ್ಷಿಸುವುದು. ಬೆಲೆ ಬಾಳುವ ವಸ್ತುಗಳನ್ನು ರಕ್ಷಿಸುವುದು. ಮುಂದಿನ ಪಾಯಿಂಟ್ ಇಲ್ಲಿ ಬರೆಯಬೇಕು. ಹಾಗೂ ಎಲ್ಲಿರುವ ಬ್ಯಾಂಕಿನ ಕಾರ್ಯಗಳು? ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು. ಸಾಲ ಪತ್ರಗಳನ್ನು ಕೊಡುವುದು. ಮತ್ತೆ ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ಆಗಲ್ಲ? ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ವೆರಿ ಗುಡ್ ಸುರೇಶ್. ನೋಡಿ, ಇಲ್ಲಿವರೆಗೂ ನಿಮಗೆ ಬ್ಯಾಂಕಿನ ಕಾರ್ಯಗಳನ್ನ ಸುರೇಶ್ ಪಟ್ಟಿ ಮಾಡಿದ್ದು. ಅದೇ ರೀತಿಯಾಗಿ ನಾವು ಈ ಒಂದು ಬ್ಲಾಕ್ ಬೋರ್ಡ್ ಅಲ್ಲಿ ನಿಮಗೆ ಅವನ್ನ ಬರೆದು ತೋರಿಸಿದ್ವಿ. ಇದನ್ನೆಲ್ಲ ಬರ್ಕೋಬೇಕಾಗುತ್ತೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಮುಖವಾದಂತಹ ಒಂದು ಅಂಶ ಬ್ಯಾಂಕ್ಗಳ ಕಾರ್ಯ ಏನ್ರಪ್ಪ? ಸರಿ, ಈಗ ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳನ್ನ ತಿಳ್ಕೊಂಡಿದ್ದೀವಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಒಂದು ಗೃಹ ಕೆಲಸವನ್ನು ಕೊಡ್ತೀನಿ, ಮನೆಯಲ್ಲಿ ಬರ್ಕೊಂಡ್ಬರ್ಬೇಕಾಗುತ್ತೆ. ಸೊ ಏನು ಅಂತಂದ್ರೆ, ಈಗ ಮೊದಲನೇದಾಗಿ 2 ಪ್ರಶ್ನೆಗಳನ್ನು ತಗೊಳ್ಳಿ. ಆ ಪ್ರಶ್ನೆಗಳಿಗೆ ಮನೆಯಲ್ಲಿ ಉತ್ತರವನ್ನು ಬರ್ಕೊಂಡ್ಬರ್ಬೇಕು. ಮೊದಲನೇ ಪ್ರಶ್ನೆ, ಬ್ಯಾಂಕ್ ಎಂದರೇನು?
ಮೊದಲನೇ ಪ್ರಶ್ನೆ ಬ್ಯಾಂಕ್ ಎಂದರೇನು? ಬ್ಯಾಂಕ್ ಎಂದರೇನು ಬರ್ಕೋಬೇಕಾಗುತ್ತೆ. ಬ್ಯಾಂಕ್ ಎಂದರೇನು? ಎರಡನೇ ಪ್ರಶ್ನೆ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳಾವುವು? ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳು ಯಾವುವು? ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳು ಯಾವುವು? ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಬರ್ಬೇಕು ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿವರೆಗೂ ಈ ಅಧ್ಯಾಯವನ್ನ ತಿಳ್ಕೊಂಡಿದ್ದೀರಿ. ಈಗ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕೊಡಬೇಕಾಗುತ್ತೆ. ಬ್ಯಾಂಕ್ ಎಂಬತಕ್ಕಂತಹ ಪದ ಯಾವ ಭಾಷೆಯ ಪದಗಳಿಂದ ಉತ್ಪತ್ತಿಯಾಗಿದೆ? ಬ್ಯಾಂಕ್ ಹೇಳಪ್ಪ ಯಶವಂತ್, ಹೇಳು. ಇಟಾಲಿಯಾ ಬ್ಯಾಂಕು ಮತ್ತೆ ಫ್ರೆಂಚ್ನ ಬ್ಯಾಂಕ್ ಎಂಬ ಪದದಿಂದ ಉತ್ಪತ್ತಿ ಆಗಿದೆ. ವೆರಿ ಗುಡ್. ಮುಂದಿನ ಪ್ರಶ್ನೆ, ಹಾಗಾದ್ರೆ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದದ ಅರ್ಥವೇನು? ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದದ ಅರ್ಥ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಹೇಳು, ಜೋರ ಹೇಳು. ಬ್ಯಾಂಕ್ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ ಸರ್. ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಸರಿ, ಕೂತ್ಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ನೀವು ಗೃಹಪಾಠವನ್ನು ಬರ್ಕೊಂಡ್ಬಂದ್ರೆ ಗೊತ್ತಾಗ್ತಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಅಂದ್ರೆ ಬ್ಯಾಂಕ್ ನಲ್ಲಿ ಯಾವ ರೀತಿ ಅಕೌಂಟ್ ಓಪನ್ ಮಾಡ್ತಕ್ಕಂಥದ್ದು, ಬ್ಯಾಂಕ್ ನಲ್ಲಿ ಇರುವ ಖಾತೆಗಳು, ಅದನ್ನ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ.